ಪ್ರದೀಪ್ ಈಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ. ಪಕ್ಷಕ್ಕೆ ನಾನು ಇಷ್ಟು ವರ್ಷಗಳ ಕಾಲ ನಿಷ್ಠೆಯಿಂದ ದುಡಿದಿದ್ದೇನೆ. ನಾನು ನಿಷ್ಠೆಯಿಂದ ಇರ್ತೇನೆ. ಕೆಪಿಸಿಸಿ ಕಚೇರಿಯಲ್ಲಿ ಕಸ ಗುಡಿಸೋಕು ಕೂಡ ನಾನು ರೆಡಿ ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತನಾಡಿಸಿದ್ದಾರೆ. ಅವ್ರನ್ನ ಕೇಳೋಣ ಏನು ಹೇಳಿದ್ದಾರೆ. ಅದಕ್ಕೆ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಪ್ರತ್ಯೇಕವಾಗಿ ಒಂದು ಸಭೆ ಮಾಡಬೇಕು ಅಂತ ಹೇಳಿ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರು ಮುಂದಾಗಿದ್ದಾರೆ. ತಾವೇನಾದರೂ ಆ ಸಭೆಗೆ ಹೋಗ್ತಾ ಇದ್ದೀರಾ? ತಮಗೂ ಏನಾದರೂ ಬೇಸರ ಇದೆಯಾ? ಅಥವಾ ನಿನ್ನೆ ನಡೆದಂತಹ ಸಂಪುಟ ವಿಸ್ತರಣೆಯ ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಕಾಂಗ್ರೆಸ್ ಪಕ್ಷ ನನಗೆ ದೇವಾಲಯ ಇದ್ದಂಗೆ. ನನ್ನ AICC, ನನ್ನ KPCC ನನಗೆ ದೇವಸ್ಥಾನದಷ್ಟೇ ಶ್ರೇಷ್ಠ. ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಬದ್ಧವಾಗಿರೋದು. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಹುಡುಗ. ನನಗೆ ಪಾರ್ಟಿ B.Pharm ಕೊಡ್ತು, ನನ್ನನ್ನು MLA ಮಾಡ್ತು. ಇವತ್ತು ರಾಜ್ಯದಲ್ಲಿ ನಾನು ಇಷ್ಟರ ಮಟ್ಟಿಗೆ ಗುರುತಿಸ್ಕೊಂಡಿದ್ದೀನಿ ಅಂದರೆ ಕಾಂಗ್ರೆಸ್ ಪಕ್ಷ ಕಾರಣ. ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀನಿ. ನಾನು ಪಕ್ಷಕ್ಕೆ ಲಾಯಲ್. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ. ನಾನು KPCCಯಲ್ಲಿ ಕಸ ಗುಡ್ಸೋಕ್ಕೂ ರೆಡಿ. ನಾನು ಹರಿಪ್ರಸಾದ್ ಸಾಹೇಬ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ಸರ್ ಐ ಆಮ್ ಲಾಯಲ್ ಟು ದ ಪಾರ್ಟಿ. ನಾನು ಪ್ರಿಯಾಂಕ್ ಸರ್ಗೂ ಫೋನ್ ಮಾಡಿ ಹೇಳಿದ್ದೀನಿ, ಐ ಆಮ್ ಲಾಯಲ್ ಟು ದ ಪಾರ್ಟಿ. ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನು ತೀರ್ಮಾನ ತೊಗೊತಾರೋ, ನನ್ನ ರಾಹುಲ್ ಗಾಂಧಿ ಅವ್ರು ಏನು ತೀರ್ಮಾನ ತೊಗೊತಾರೋ ಅದಕ್ಕೆ ನಿಷ್ಠೆಯಿಂದ ಇರ್ತೀವಿ. ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಪ್ರಾತಿನಿಧ್ಯ ಸಿಗಬೇಕಿತ್ತು ಅನ್ನುವಂಥದ್ದು ಕೂಡ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಸರ್, ಕೋಲಾರ ಬಗ್ಗೆ ನಾನು ಮಾತನಾಡಲ್ಲ, ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡ್ತೀನಿ. ನನ್ನ ತಾಲೂಕಾದಂಥ ನನ್ನ ತಾಲೂಕನ್ನ ಜಿಲ್ಲೆ ಮಾಡಿದೆ. 3 ವರ್ಷಗಳ ಕಾಲ ನಮ್ಮ MC ಸುಧಾಕರ್ ಸಾಹೇಬ್ರು ಒಂದು ಅವಕಾಶ ಕೊಟ್ಟಿದೆ. ಉನ್ನತ ಶಿಕ್ಷಣ ಇಲಾಖೆ ಕೊಟ್ಟಿದ್ದರು, ನಮಗೆ ಫ್ಲವರ್ ಮಾರ್ಕೆಟ್ ಕೊಟ್ಟಿದ್ದಾರೆ, ನೀರಾವರಿ ಯೋಜನೆಗಳು ಕೊಟ್ಟಿದ್ದಾರೆ, ಮೆಡಿಕಲ್ ಕಾಲೇಜ್ ಕೊಟ್ಟಿದೆ. ಇಷ್ಟೆಲ್ಲ ಕೊಟ್ಟಾಗ ಬೇರೆ ಜಿಲ್ಲೆಗೂ ಅಕಾಮಿಡೇಟ್ ಮಾಡಬೇಕಲ್ಲ. ನಾನು ನಮ್ಮ ಸುಬ್ಬಾರೆಡ್ಡಿ ಸಾಹೇಬರು ಅವ್ರ ಬೆಂಬಲಿಗರಿಗೆ ಅವರೇನೋ ಬಾಗೇಪಲ್ಲಿ ಕರೆಕ್ಟ್ ಕೊಟ್ಟಿದ್ದಾರಂತೆ ಬಂದ್ಗೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ, ದಯವಿಟ್ಟು ದುಡುಕಬೇಡಿ. ನಾವೆಲ್ಲ ಪಕ್ಷನಿಷ್ಠೆಯಿಂದ ಇರಬೇಕು. ದಯವಿಟ್ಟು ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿದೆ. ಈಗ ಸುಬ್ಬಾರೆಡ್ಡಿ ಸಾಹೇಬರು 3 ಸಲ ಗೆದ್ದಿದ್ದಾರೆ, 6 ಸಲ ಗೆದ್ದಿರೋರು ಇದ್ದಾರಲ್ಲ. ನನಗೆ ನಂಬಿಕೆ ಇದೆ ನಮ್ಮ ಸುಬ್ಬಾರೆಡ್ಡಿ ಸಾಹೇಬರು ಖಂಡಿತವಾಗ ಆ ಬಂದನ್ನ ಅವ್ರ ಬೆಂಬಲಿಗರು ವಾಪಸ್ ತಗೊತಾರೆ. ಮುಂದಿನ 28ಅಲ್ಲಿ ಅವ್ರು ಕ್ಲೈಮ್ ಮಾಡ್ತಾರೆ. ಅವ್ರಿಗಾಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಸರ್. ಅಂದರೆ 60% ಹೊಸಬ್ರು ಅನ್ನುವಂಥದ್ದು, ಅಂದರೆ 28ರ ಚುನಾವಣೆಯ ದೃಷ್ಟಿಯಿಂದ ಅದು ಮುಖ್ಯ ಅನ್ನುವಂಥದ್ದು. ಆದರೆ ನಿನ್ನೆ ಪಟ್ಟಿ ನೋಡಿದಾಗ 22 ಮಂದಿ ಅದೇ ಹಳಬರು, 12 ಮಂದಿ ಮಾತ್ರ ಹೊಸಬ್ರು. ಇದನ್ನು ನೋಡಿದಾಗ ಹೊಸ ನೀರು ಬರಬೇಕು ಅಂತ ಅನ್ಸಲ್ವಾ? ಸೊ ಏನಾಗುತ್ತೆ ಸರ್, ಒಂದು ಪಾರ್ಟಿ ಡೈನಮಿಕ್ಸಲ್ಲಿ ಏಕಾಏಕಿ ಹಂಗೆ ತೀರ್ಮಾನ ತಗೊಳಕ್ಕಾಗಲ್ಲ. ಸೊ ಕೇಳೋದಕ್ಕೆ ಜನಕ್ಕೆ ಚೆನ್ನಾಗಿರುತ್ತೆ. ಇದೊಂದು ತುಂಬ ವರ್ಷಗಳ ಇತಿಹಾಸ ಇರೋ ಪಕ್ಷ ನಮ್ಮದು. ಪಕ್ಷ ಒಳ್ಳೆ ತೀರ್ಮಾನ ತೊಗೊಂಡಿದೆ. ಐ ಅಪ್ರಿಷಿಯೇಟ್ ದ ಡಿಸಿಷನ್. ನೋಡಿ ಸರ್, ಈಗ ಫಸ್ಟ್ 3 ಇಯರ್ಸ್ ತುಂಬ ಜನಕ್ಕೆ ಅವಕಾಶ ಕೊಟ್ಟರಲ್ಲ. ಈಗ ಬೇರೆ ಬೇರೆ ಡೈನಮಿಕ್ಸಲ್ಲಿ ಕೊಟ್ಟಿರ್ತಾರೆ ಆ ಜಿಲ್ಲೆ ರೆಪ್ರೆಸೆಂಟೇಷನ್ನು. ಈಗ ಲೆಫ್ಟಲ್ಲಿ ಕೊಡಲೇಬೇಕಾಗಿತ್ತು, ನಾವು ಬಸಂತಪ್ಪ ಅವ್ರಿಗೆ ಅಕಾಮಿಡೇಟ್ ಮಾಡಬೇಕಾಯಿತು, ಮಾಡಿದ್ರು. ಈ ಥರ ಎಲ್ರಿಗೂ ಅಕಾಮಿಡೇಟ್ ಮಾಡಿದ್ದಾರೆ. ಇದಿಷ್ಟು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸಭೆಗೆ ಸಂಬಂಧಪಟ್ಟ ಹಾಗೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.